ಸಿದ್ದರಾಮಯ್ಯ ಅವರು ಚಾಣಾಕ್ಷ ರಾಜಕಾರಣಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಹೈಕಮಾಂಡ್ ಮುಂದೆ ಯಾವೆಲ್ಲ ಪ್ರಸ್ತಾಪಗಳನ್ನ ಅವ್ರು ಇಡ್ತಾರೆ, ಯಾವ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ ಇದು. ಬಜೆಟ್ನ ತಯಾರಿ ಮಾಡ್ಕೊಳ್ಬೇಕು, ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಡಿ ಅಂತ ಪ್ರಸ್ತಾಪ ಮಾಡ್ತಾರಂತೆ. ಡೆಲ್ಲಿ ಭೇಟಿ ವೇಳೆ ಹೈಕಮಾಂಡ್ ಮುಂದೆ ಈ ಎಲ್ಲಾ ವಿಚಾರಗಳನ್ನ ಹೇಳೋ ಸಾಧ್ಯತೆ ಇದೆ. ಬಜೆಟ್ ಸಿದ್ದರಾಮಯ್ಯ ಅವರ ಇಷ್ಟದ ಸಬ್ಜೆಕ್ಟ್. ಇಲ್ಲಿ ತನಕ ಯಾವುದೇ ಫೈನಾನ್ಸ್ ಮಿನಿಸ್ಟರ್ ಕೂಡ ರಾಜ್ಯ ರಾಜಕಾರಣದಲ್ಲಿ 16 ಸಲ ಬಜೆಟ್ ಅನ್ನು ಮಂಡಿಸಿಲ್ಲ. ಸೊ ಅದನ್ನು ಕಂಟಿನ್ಯೂ ಮಾಡ್ತಾರೆ. ರೆಕಾರ್ಡ್ ತಮ್ಮ ಹೆಸರಲ್ಲೇ ಇರೋ ರೀತಿ ಖಾತ್ರಿ ಮಾಡ್ಕೊಳ್ತಾರೆ ಈ ಬಜೆಟ್ ಅನ್ನು ಕೂಡ ರೆಡಿ ಮಾಡೋದ್ರ ಮೂಲಕ. ಎರಡನೇದು ಸಂಪುಟ ಪುನರ್ರಚನೆ. ನವೆಂಬರ್ನಲ್ಲೇ ಇದ್ರ ಬಗ್ಗೆ ವಿಪರೀತ ಚರ್ಚೆಗಳಾಗಿತ್ತು. ಸೊ ಹೈಕಮಾಂಡ್ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಡುತ್ತಾ ಅನ್ನೋದನ್ನ ನೋಡ್ತಾರೆ. ಮೂರನೇದು ಮೈಸೂರು, ಕೊಪ್ಪಳ, ಹುಬ್ಬಳ್ಳಿ 3 ಸ್ಥಳಗಳಲ್ಲಿ ಸಮಾವೇಶವನ್ನ ನಡೆಸಬೇಕು ಅಂತ ಸಿದ್ದರಾಮಯ್ಯ ಬೆಂಬಲಿಗರು ಯೋಚನೆ ಮಾಡ್ತಾ ಇದ್ದಾರೆ. ವೈ ಮೈಸೂರು, ಕೊಪ್ಪಳ, ಹುಬ್ಬಳ್ಳಿ ಅಂದ್ರೆ ಮೈಸೂರು ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ. ಕೊಪ್ಪಳ ಯಾಕೆ ಅಂದ್ರೆ ಕೊಪ್ಪಳದಲ್ಲಿ ಅಹಿಂದ ವರ್ಗದ ಓಟ್ ತುಂಬಾ ಜಾಸ್ತಿ ಇದೆ. ಸಿದ್ದರಾಮಯ್ಯ ಅವ್ರನ್ನ ಅವರ ಬೆಂಬಲಿಗರು ಹೆಂಗೆ ಪೋರ್ಟ್ರೇ ಮಾಡ್ತಾರೆ, ಅಹಿಂದ ಚಾಂಪಿಯನ್ ಅಂತ. ಸೊ ಕೊಪ್ಪಳ, ಇನ್ನೊಂದು ಕಡೆಗೆ ಕಿತ್ತೂರು, ಕರ್ನಾಟಕ, ಹುಬ್ಬಳ್ಳಿ ಭಾಗ ಅಂತ. ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಶ್ರೀ ದೇವರಾಜು ಅರಸು ಅವರ ಮುಖ್ಯಮಂತ್ರಿಯಾಗಿ 2792 ದಿವಸಗಳನ್ನು ಕಳೆದಿದ್ದಾರೆ. ಇವತ್ತಿಗೆ ಅದು ಈಕ್ವಲ್ ಆಗಿದೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾಂಗ್ರೆಸ್ಸಿನ ಐಡಿಯಾಲಜಿ ಏನಿದೆ, ಬದ್ಧತೆ ಏನಿದೆ, ಬಡವರ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ದೂರದೃಷ್ಟಿ, ಈ ಎರಡೂ ನಾಯಕರು ಮಾಡೋದಕ್ಕೆ ಸಾಧ್ಯ ಆಗಿದೆ. ಸಿದ್ದರಾಮಯ್ಯನವರು ಇಲ್ಲದೆ ಇರೋ ಕಾಂಗ್ರೆಸ್ ಪಕ್ಷನ ಮತ್ತು ಸರ್ಕಾರನ ಉಳಿಸೋದು ಕಷ್ಟ. 2028 ಆದ್ಮೇಲೆ ನೀವು ಕೇಳ್ತಿಲ್ಲ, ಅವ್ರು ಕೂರಿಸ್ಕೊ ಬರಬೇಕಾದ್ರೆ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಇರಲೇಬೇಕು, ಅವರು ಅವಧಿನ ಪೂರೈಸಲೇಬೇಕು. ನಮ್ದೇ ತಕರಾರಿಲ್ಲ. ಇಂದ ಸಮಾಜನ ಮುಳುಗೋಗ್ತೀವಿ. ನೀವು ಮುಳುಗೋಗ್ಬಿಟ್ರೆ ಕಾಂಗ್ರೆಸ್ ಮುಳುಗೋಗ್ಬಿಡುತ್ತೆ. ಸಿದ್ದರಾಮಯ್ಯನ ನಾಯಕತ್ವವನ್ನು ಗಟ್ಟಿಯಾಗಿರೋ ನೋಡ್ಕೋಬೇಕು. ಅಲ್ಲಾಡ್ಸಕ್ ನೋಡ್ತಾರೆ ಕೆಲವರು. ಹೋರಾಟ ಇರಬೇಕು, ವ್ಯಕ್ತಿತ್ವ ಕೊಡಬೇಕು, ವ್ಯಕ್ತಿತ್ವ ನೈತಿಕತೆಯಿಂದ ಕೂಡಿರಬೇಕು. ಅಂತವ್ರ ಕೈಗೆ ಅಧಿಕಾರ ಕೊಡಬೇಕು. ಯಾರ್ದೋ ಏನು ಇದೆ ಹಂಗ್ ಮಾಡ್ತೀನಿ ಅಂತ ಕೊಟ್ರೆ ಐಯಿಂದವರು ಬೀದಿ ಪಾಲಾಗ್ತಾರೆ. ಈಗ ಸಿದ್ದರಾಮಯ್ಯನವರ ಚೀಫ್ ಮಿನಿಸ್ಟರ್ ಆಗಿದ್ದು ಹೇಗೆ, CLP ನಲ್ಲಿ ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ CLP ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು CLPನ ಹೊರತು ಬೇರೆ ಯಾರೂ ಅಲ್ಲ. ದೇವರಾಜ ಅರಸರು ಮುಖ್ಯಮಂತ್ರಿ ಆದಾಗ ಅವ್ರು ಶಾಸಕರೇ ಇರಲಿಲ್ಲ. ಅವರು ಅಂದಿನ ಶಾಸಕಾಂಗ ಪಕ್ಷದ ಸದಸ್ಯರುಗಳ ಬಹುಮತದ ಆಧಾರದ ಮೇಲೆ ಸಿದ್ದರಾಮಯ್ಯ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ. ಅವರು ಮಾಸ್ ಪುಲ್ಲರ್ ಇರೋದ್ರಿಂದ ಅವರಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳು ಬರ್ತಕ್ಕಂಥದ್ದು. ಇಲ್ಲ ಅಂತ ಹೇಳೋದು ಸಾಧ್ಯ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು. ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 5 ವರ್ಷ ನಾವೆಲ್ಲ ಭಾಷಿದ್ದೀವಿ. ಅವ್ರಿಗೆ ಇರೋದು 5 ವರ್ಷ ಅಂತ. ಈಗ ಸುಮಾರು ಅರ್ಧ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಶ್ರೀನಿವಾಸ್. ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿ ಮಾಡದ ಸಾಧನೆಯನ್ನ ಮಾಡಿರುವಂತಹ ಹುರುಪ್ನಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು. ದೆಹಲಿ ಭೇಟಿಗೆ ಯಾವಾಗ ಹೋಗ್ತಾರೆ, ಮತ್ತೆ ಈ 3 ವಿಚಾರಗಳ ಬಗ್ಗೆ ಏನೇನ್ ಚಿಂತನೆಗಳನ್ನ ಹೈಕಮಾಂಡ್ ಇಟ್ಕೊಂಡಿದೆ ಅಂತ. ಒಂದು ದಾಖಲೆ ಸೃಷ್ಟಿಯಾದಾಗ ಸಂಭ್ರಮ ಬಿಡುತ್ತೆ ದಾಖಲೆ. ಸೊ ಅದಕ್ಕೆ ಅವಕಾಶ ಸಮಾವೇಶದ ಮೂಲಕ ಮಾಡಿಕೊಡ್ತಾರಾ? ಮಮತಾ, ಹೈಕಮಾಂಡ್ನ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಯಾವಾಗ ಕುರ್ಚಿ ಕದನ ರಾಜ್ಯದಲ್ಲಿ ಪ್ರಾರಂಭ ಆಯಿತೋ ಆಗಲೇ ಸಿದ್ದರಾಮಯ್ಯನವರ ಬೆಂಬಲಿಗರು ಸಮಾವೇಶವನ್ನು ಮಾಡಿ, ಅಹಿಂದ ಹೆಸರಲ್ಲಿ ಸಮಾವೇಶವನ್ನು ಮಾಡಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮಾಡೋಣ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡಿದ್ದು. ಆದರೆ ಕಾರಣಾಂತರಗಳಿಂದ ಅದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ, ಅದು ಮುಂದಕ್ಕೆ ಹೋಯಿತು, ಮತ್ತೆ ಸರಿಯಾದಂಥ ರೀಸನ್ ಇರಲಿಲ್ಲ. ಆದರೆ ಈಗ ದೇವರಾಜ ಅರಸು ಅವರ ಸಾಧನೆಯನ್ನ ಸರಿಗಟ್ಟಿದಂತಹ ಸಾಧನೆ ಸಿದ್ದರಾಮಯ್ಯನವರು ಮಾಡಿರೋದ್ರಿಂದ ಇದನ್ನೇ ನೆಪವಾಗಿಟ್ಕೊಂಡು ಒಂದು ದೊಡ್ಡ ಸಮಾವೇಶವನ್ನು ಮಾಡುವ ಮೂಲಕ ಏನು ಕುರ್ಚಿ ಕಲಾಟೆ ಇದೆ ಅದಕ್ಕೆ ಅಂತ್ಯ ಆಡಬೇಕು, ಸಿದ್ದರಾಮಯ್ಯನವರ ಇನ್ನುಳಿದಂತ ಅವಧಿಗೆ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರಿದ್ದಾರೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡಿ ಇದೆಲ್ಲದಕ್ಕೂ ಕೂಡ ಅಂತ್ಯ ಆಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರು ಸೇರಿದಂತೆ ಅವರ ಬೆಂಬಲಿಗರ ಒಂದು ಹಠ. ಹಾಗಾಗಿ ಸಿದ್ದರಾಮಯ್ಯನವರು ಈಗ ಸಂಕ್ರಾಂತಿಯ ಬಳಿಕ ದೆಹಲಿಗೆ ಹೋಗ್ತಿದ್ದಾರೆ. ಒಂದು ಸಚಿವ ಸಂಪುಟ ವಿಸ್ತರಣೆ ಪ್ರಮುಖ ನೆಪವಾದರೂ ಕೂಡ ಒಂದು ಕುರ್ಚಿಯ ಫೈಟ್ ಏನಿದೆ ಅದಕ್ಕೆ ಒಂದು ಅಂತ್ಯವನ್ನು ಆಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಸಮಾವೇಶದ ಒಂದು ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯನವರು ಇಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದೇವರಾಜ ಅರಸು ಸಾಧನೆಯನ್ನ ಮೀರಿರುವಂತಹ ದೊಡ್ಡ ಸಾಧನೆ, ಇದನ್ನ ನೆಪವಾಗಿ ಇಟ್ಕೊಂಡು ಹೈಕಮಾಂಡ್ ಮುಂದೆ ಅವಕಾಶ ಕೊಡಿ ಅನ್ನುವಂತ ಮನವಿಯನ್ನ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದ್ರೂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಅವಕಾಶವನ್ನ ಕೊಟ್ರೆ, ನಾವೀಗಾಗಲೇ ಹೇಳಿದ 3 ಸ್ಥಳಗಳನ್ನ ಗುರುತಿಸಿದ್ದಾರೆ, ಅಲ್ಲಿ ಸಮಾವೇಶ ಮಾಡುವ ಮೂಲಕ ತಮ್ಮ ವಿರೋಧಿಗಳಿಗೆ ಸಂದೇಶ ಕೊಡುವಂತ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಮತ್ತೆ ಅವರ ಬಣದವರು ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಅವರ ಸಮಾವೇಶದ ಪ್ಲಾನ್ಗೆ ಒಪ್ಪುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಮಮತಾ.
ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.